ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ಮತ್ತೆ ಹುಲಿ ದಾಳಿಯಾಗಿದೆ. ದನ ಕಾಯೋದಕ್ಕೆ ಹೋಗಿದ್ದ ವ್ಯಕ್ತಿಯನ್ನ ಕೊಂದಿದೆ ಹುಲಿ. ಹುಲಿ ದಾಳಿಗೆ 55 ವರ್ಷದ ರಾಜಶೇಖರ್ ಮೂರ್ತಿ ಬಲಿಯಾಗಿದ್ದಾರೆ. ಹುಲಿ ದಾಳಿಯಾಗಿದೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲೇ ಮತ್ತೊಂದು ಹುಲಿ ಅಟ್ಯಾಕ್ ಆಗಿರೋದು. ದನ ಕಾಯೋದಕ್ಕೆ ಹೋಗಿದ್ದ ವ್ಯಕ್ತಿಯನ್ನ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ. 55 ವರ್ಷದ ರಾಜಶೇಖರ್ ಮೂರ್ತಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಹಸು ಮೇಯಿಸ್ತಾ ಇದ್ದ ವೇಳೆ ದಾಳಿ ಮಾಡಿದೆ ಹುಲಿ. ಹಿಡಿಯಾಲ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 10 ದಿನಗಳ ಹಿಂದೆಯಷ್ಟೇ ಮೈಸೂರಲ್ಲೇ ಹುಲಿ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ವೃದ್ಧನ ಮೇಲೆ ಹುಲಿ ದಾಳಿ ಮಾಡಿತ್ತು. ಆಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಿಗೆ ಕಣ್ಣಿಗೆ ಕೂಡ ಏಟಾಗಿತ್ತು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಖುದ್ದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಹುಲಿ ದಾಳಿಗೆ ಒಳಗಾದಂತಹ ವ್ಯಕ್ತಿಯನ್ನ ಮಾತನಾಡಿಸಿದ್ರು. ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಖಡಕ್ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೆ ಇದೀಗ ಮತ್ತೆ ಹುಲಿ ದಾಳಿ ಆಗಿದೆ. ಸಿಎಂ ತವರೂರಲ್ಲೇ ಹುಲಿ ದಾಳಿ ಆಗಿದ್ದು, ಸರಗೂರು ತಾಲೂಕಿನ ಮುಳ್ಳೂರಲ್ಲಿ ಹುಲಿ ದಾಳಿಯಿಂದಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಕಳೆದ ಕೆಲವು ದಿನಗಳ ಹಿಂದಷ್ಟೇ ಈ ರೀತಿಯಂತಹ ಒಂದು ಹುಲಿ ದಾಳಿ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಮತ್ತೆ ಇಂತಹದ್ದೇ ಘಟನೆ ನಡೆದಿರೋದು. ಎಷ್ಟೊತ್ತಿಗೆ ಆಗಿರೋದು? ಇದೀಗ ಅಲ್ಲಿ ಜನ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ? ನವಿತಾ, ಏನೋ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದೇ ರೀತಿಯ ಬಡಗಲಪುರದಲ್ಲೂ ಕೂಡ ಹುಲಿ ದಾಳಿಯಾಗಿತ್ತು. ಅಲ್ಲಿ ಏನು ಹಸು ಮೇಯಿಸುತ್ತಿದ್ದ ವ್ಯಕ್ತಿಯ ಮೇಲೆ ದಾಳಿ ಮಾಡಿ ಆತನ 2 ಕಣ್ಣಿನ ದೃಷ್ಟಿ ಸಹ ಕಳ್ಕೊಂಡಿದ್ದ. ಅದು ಇವತ್ತು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ರಾಜಶೇಖರ್ ಮೂರ್ತಿ ಎಂಬುವರ ಮೇಲೆ ಹುಲಿ ದಾಳಿ ಮಾಡಿರುವಂತದ್ದು. ಏನು ಇವರು ಮಧ್ಯಾಹ್ನದ ವೇಳೆಗೆ ಹಸುವನ್ನ ಮೇಯಿಸ್ತಾ ನಿಂತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಹಿಂದಿನಿಂದ ಬಂದು ಹುಲಿ ಅಟ್ಯಾಕ್ ಮಾಡಿರುವಂತದ್ದು. ಅಲ್ಲದೆ ಇವರ ಕುತ್ತಿಗೆ ಭಾಗಕ್ಕೆ ಕಚ್ಚಿ ಒತ್ತೊಯ್ಯುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ಸ್ಥಳೀಯರು ಕಿರುಚಾಡಿದಂತಹ ಸಂದರ್ಭದಲ್ಲಿ ಆ ಹುಲಿ ಆತರನ್ನ ರಾಜಶೇಖರ್ ಮೂರ್ತಿ ಅವ್ರನ್ನ ಬಿಟ್ಟು ಹೋಗಿರುವಂತದ್ದು. ಇನ್ನು ಹುಲಿ ದಾಳಿಗೆ ರಾಜಶೇಖರ್ ಮೂರ್ತಿ ಅವರ ಕುತ್ತಿಗೆ ಭಾಗದಲ್ಲಿ ಸಂಪೂರ್ಣ ರಕ್ತಸ್ರಾವವಾಗಿ ಸಾವನ್ನಪ್ಪಿರುವಂತದ್ದು. ಪದೇ ಪದೇ ಸರಗೂರು ಭಾಗದಲ್ಲಿ ಈ ರೀತಿಯ ಹುಲಿ ಅಟ್ಯಾಕ್ ಏನಿದೆ ಇದು ಅಲ್ಲಿನ ಜನರ ನಿದ್ದೆಯನ್ನು ಸಹ ಗೆಡಿಸಿರುವಂತದ್ದು. ಪದೇ ಪದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಯಾವುದೇ ಅರಣ್ಯ ಪ್ರದೇಶ ಇಲ್ಲ, ಆದ್ರೂ ಕೂಡ ಹುಲಿ ಕಾಣಿಸ್ಕೊಳ್ತಾ ಇದೆ, ನೀವು ದಯಮಾಡಿ ಹಿಡಿರಿ ಅಂತ ಹೇಳಿದ್ರು ಕೂಡ ಅರಣ್ಯ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಹುಲಿಯನ್ನ ಹಿಡಿಯೋದ್ರಲ್ಲಿ ವಿಫಲ ಆಗಿದೆ ಅಂತೇಳಿ ಅಲ್ಲಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಅಲ್ಲಿ ಎಡಿಯಾಲ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. ಆದ್ರೆ ಗ್ರಾಮಸ್ಥರು ಅವರನ್ನ ಗೆರವು ಹಾಕುವ ನಿಟ್ಟಿನಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನವಿತಾ, ಈಗ ಆನಂದ್, ಈಗ ಸಿಎಂ ಕೂಡ ಮನೆ ಸೂಚನೆ ಕೊಟ್ಟಿದ್ರು ಈ ರೀತಿಯಾಗಿ ಮುಂದೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ವಾ? ಇಲ್ಲಿ ಎಷ್ಟು ಟೈಮಿಂದ ಜನ ಮನವಿಯನ್ನ ಮಾಡ್ಕೊಂಡಿದ್ರು ಈಗ ಈ ತರ ಕಾಣಿಸ್ತಾ ಇದೆ ಅಂತ ಹೇಳಿ. ಇದೀಗ ಬಂದಿದ್ದಾರ ಅಧಿಕಾರಿಗಳು ಅಲ್ಲಿಗೆ? ನವಿತಾ, ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದ್ರೆ ಕಳೆದ ತಿಂಗಳ ಹಿಂದಷ್ಟೇ ಇಲ್ಲಿ ಹುಲಿ ಓಡಾಡ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಮಾಹಿತಿಯನ್ನು ಸಹ ಕೊಟ್ಟಿದ್ರಂತೆ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿ ಯಾವುದೇ ರೀತಿಯಲ್ಲೂ ಕೂಡ ಹುಲಿ ಓಡಾಟದ ಹೆಜ್ಜೆಗಳು ಗುರುತುಗಳು ಅವರಿಗೆ ಸಿಕ್ಕಿರೋದಿಲ್ಲ. ಆದ್ರೆ ಇಂದು ಏಕಾಏಕಿ ಹಸುವನ್ನ ಮೇಯಿಸ್ತಾ ಇದ್ದಂತ ಸಂದರ್ಭದಲ್ಲಿ ರಾಜಶೇಖರ್ ಮೂರ್ತಿ ಅವ್ರ ಮೇಲೆ ದಾಳಿ ಮಾಡಿರುವಂತದ್ದು. ಈ ಸದ್ಯ ಈಗ ಭೇಟಿಯನ್ನ ನೀಡಿದ್ದಾರೆ. ಆದ್ರೆ ಅವರು ಜನರು ಮನವಿ ಮಾಡ್ತಾ ಇರೋದೇನಪ್ಪ ದಾಳಿಯಾದಂತಹ ಸಂದರ್ಭದಲ್ಲಿ ಅಥವಾ ರೈತರ ಬಲಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಏನು ನೆರವಿದೆ ಅದು ನಮಗೆ ಬೇಡ. ದಾಳಿ ಆಗೋಕ್ಕೂ ಮುಂಚೆಯಿಂದನೇ ಒಂದು ಪ್ರಿಕಾಷನ್ಸ್ ಮೆಥಡ್ ತಗೊಳ್ಳಿ, ಯಾವುದೇ ರೀತಿಯಲ್ಲೂ ಕೂಡ ಹುಲಿಯನ್ನ ಹಿಡಿಯೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿ ಎನ್ನುವಂತಹ ಆಕ್ರೋಶದ ನುಡಿಗಳನ್ನ ನವಿತಾ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ಮಧು ಮುಳ್ಳೂರು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ಮಧು ಎಡಿಯಾಲದಿಂದ ಮಾತನಾಡ್ತಿರೋದು. ಎಡಿಯಾಲ ಅಂತ ಮಧು ನಮ್ಮ 2 ಕಿಲೋಮೀಟರ್ ನಿಯರ್ ಇದೆ ಸರ್. ನಂದೇ ಈ ಕಡೆ ತೋಟ ಇದೆ. ಓಕೆ. ಲಾಸ್ಟ್ 16ನೇ ತಾರೀಕು ಟೈಗರ್ ಬೈಟ್ ಆಗಿ ಬಡಲ್ಪುರ ಫಾರ್ಮರ್ಗೆ ಒಬ್ರಿಗೆ ಕಣ್ಣು 2 ಕಳ್ಕೊಂಡಿತ್ತು. ಹೌದು. ಆ ಸಂದರ್ಭದಲ್ಲಿ CF ಪ್ರಭಾಕರ್ ಅನ್ನು ಮತ್ತೆ ನುಗು RFO ವಿವೇಕ್ ಅವರು NTCA ಗೈಡ್ ಲೈನ್ಸ್ ಅಗೇನ್ಸ್ಟ್ ಆಗಿ ಅವರು ಕಾರ್ಯಾಚರಣೆ ಮಾಡಿದ್ರು. ಅವ್ರು ಯಾವುದೇ ತರ ಇಂಟಿಮೇಷನ್ ಕೊಡ್ಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಫಾರ್ಮರ್ಸ್ಗೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರ ನಿರ್ಲಕ್ಷ್ಯದಿಂದಾಗಿ ರೈತನ ಮೇಲೆ ಟೈಗರ್ ಬೈಟ್ ಆದ್ರಿಂದ ಅವ್ರಿಗೆ ತೊಂದರೆ ಆಗಿ ಪಾಪ ಅಪೋಲೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಇವತ್ತು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅದ ನಂತರ ಟೈಗರ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ ಒಂದಿನ ಬಿಟ್ಟು ಹೋಗಿ ಅಲ್ಲಿ ಅವರ ಆರೋಗ್ಯ ಒಂದ್ಸಲ ವಿಚಾರಿಸ್ಕೊಂಡು ಬಂದ್ರಲ್ಲ ಸಿದ್ದರಾಮಯ್ಯನವರು ಮತ್ತೆ ಉಸ್ತುವಾರಿ ಸಚಿವರು ಅವ್ರು ಹೋಗಿ ಅವರು ಅಲ್ಲಿ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ಸಾಂತ್ವನ ಹೇಳಂತ ಕೆಲಸನ ಮಾಡಿದ್ರು.
ತದನಂತರ 16ನೇ ತಾರೀಕು ಆದ ನಂತರ 18ನೇ ತಾರೀಕು ಒಂದು ಟೈಗರ್ ಕ್ಯಾಪ್ಚರ್ ಮಾಡ್ತಾರೆ, ಆಪರೇಷನ್ ಮಾಡಿ ಹಿಡಿತಾರೆ. ಆ ಸಂದರ್ಭದಲ್ಲಿ ಅದು ಮರಿ ಹುಲಿಯನ್ನ ಅವರು ಕ್ಯಾಪ್ಚರ್ ಮಾಡ್ತಾರೆ. ಓಕೆ. ಅದ್ರ ಇದನ್ ಮಾಡಿರಲ್ಲ ಅವರು. ಅದಾದ ಸಂದರ್ಭದಲ್ಲಿ ಈ ಪ್ರಭಾಕರನ್ ಅವ್ರು ಏನ್ ಮಾಡ್ತಾರೆ, ಅಲ್ಲಿದ್ದಂತ ಸಬ್ ಡಿವಿಷನ್ ಅಲ್ಲಿ ACF ಅವರು ಇರ್ತಾರೆ, ಸತೀಶ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಒಂದೇ ದಿನದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಹುಲಿ ಕ್ಯಾಪ್ಚರ್ ಆದ 10 ನಿಮಿಷಕ್ಕೆ ಅವರು ಟ್ರಾನ್ಸ್ಫರ್ ಕೊಡ್ತಾರೆ ACF ಅವ್ರಿಗೆ. ಅದಾದ ನಂತರ ಏನ್ ಮಾಡ್ತಾರೆ, ನುಗು RF ಅವರು ಟ್ರಾನ್ಸ್ಫರ್ ಆಗಿರುತ್ತೆ, ಆದ್ರೂ ಇಲ್ಲೇ ಇದ್ದಾರೆ ಅವರು. ನುಗು RF ಅವರು ಟ್ರಾನ್ಸ್ಫರ್ ಆಗಿದೆ, ಆದ್ರೂ ಇಲ್ಲೇ ಇದ್ದಾರೆ. ಇವಾಗ ನೋಡಿದ್ರೆ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಈ ತರ ಆಗಿದೆ. ನಾವು ಪದೇ ನಾವು CF ಅವ್ರ ಗಮನಕ್ಕೆ ತರ್ತಿದೀವಿ, ಪ್ರಭಾಕರನ್ ಗಮನಕ್ಕೆ ತರ್ತಾ ಇದೀವಿ. ಈ ಕಡೆ ತುಂಬಾ 5 ರಿಂದ 6 ಹುಲಿ ಮೂವ್ಮೆಂಟ್ ಇದೆ. 6 ಹುಲಿಗಳ ಮೂವ್ಮೆಂಟ್ ಇದೆ. 5 ರಿಂದ 6 ಹುಲಿಗಳ ಮೂವ್ಮೆಂಟ್ ಇದೆ. ಇಲ್ಲಿ ರೈತರಿಗೆ ಇವರು ಸ್ಪಂದಿಸಲ್ಲ. ಅರಣ್ಯಾಧಿಕಾರಿಗಳು ಈ ಪ್ರಭಾಕರನ್ ಇದಾರಲ್ಲ ಮೇಡಮ್, ಇವರು ಬಂಡೀಪುರನ ಹೊರ ರಾಜ್ಯದಲ್ಲಿ ಮಾನ ಹರಾಜಾಗ್ತಿದೆ. ಬಂಡೀಪುರ ಮಾನ ಹರಾಜು ನಾನು ಇತಿಹಾಸದಲ್ಲಿ ಎಂತೆಂತ CF ಗಳು ನೋಡಿದೀವಿ ಅಂತಂದ್ರೆ, ರಮೇಶ್ ಕುಮಾರ್ ಅಂತ ಹೇಳಿ ಹಿಂದೆ ಒಬ್ರು CF ಇದ್ರು, ಎಷ್ಟು ಜನಗಳಿಗೆ ಸ್ಪಂದಿಸ್ತಿದ್ರು ಅಂತಂದ್ರೆ ಅದನ್ನ ಹೇಳ್ಬಾರ್ದು. ಅದು ಅಷ್ಟೊಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ರು. ರೈತರ ಪಲ್ಸ್ ಗೊತ್ತಿತ್ತು ಅವ್ರಿಗೆ. ಈ CF ಸ್ಪಂದಿಸಲ್ಲ, ಫೋನ್ ತೆಗಿಯಲ್ಲ. ಈ ವಿವೇಕ್ RFO ಇದಾರಲ್ಲ, ಇವ್ರು RFO ಅಲ್ಲ, ಇವರು IFS ಮಾಡ್ಬಿಟ್ಟಿರೋದು. IFS ಮಾಡಿರೋದು CF ಅಲ್ಲ. ಈ ನುಗು RFO ನ IFS ಮಾಡ್ಬಿಟ್ಟಿರೋದು. ಇವ್ರ ಗೈಡ್ಲೈನ್ಸ್ ಅಲ್ಲೇ CF ಕೇಳ್ತಾರೆ ಮಾತುಗಳನ್ನೆಲ್ಲನೂ. ಅಲ್ಲ, ಇವರು ರಾಜ್ಯದಲ್ಲಿದ್ದಾರೆ, ಅದಿದ್ದು ಕತೆ ಹೇಳ್ತಾರೆ. ಅಲ್ಲಿ ಪ್ರಾಣ ಹೋಗ್ತಾನೆ ಇದೆಯಲ್ಲ ಅಲ್ಲಿ. ಅದನ್ನೇ ಒಬ್ರು ಬಂದಿಲ್ಲ ಪಾಪ. ಈಗ MLA ಅವರು HD ಕೋಟೆ MLA ಅನಿಲ್ ಚಿಕ್ಕಮದು ಸಾಹೇಬ್ರು ಬಂದವ್ರು ಇವಾಗ ಸ್ಪಾಟ್ಗೆ. ಇಲ್ಲಿ ನೋಡಿದ್ರೆ ಏಕಾಏಕಿ ಪೊಲೀಸ್ ಇಲಾಖೆಯವರು ಪಾಪ ಎಲ್ಲ ರೈತರುಗಳ ಮೇಲೆ ಗೇರವ್ ಹಾಕೋದು, ಭಯಭೀತಿಗೊಳಿಸೋದು, ಹೆಚ್ಚಿನ ಪೊಲೀಸರನ್ನು ನಿಯೋಜಿಸ್ಬಿಡೋದು, ಪಾಪ ರೈತ ಬಾಂಧವ್ರಿಗೆ, ರೈತಾಪಿ ವರ್ಗದವ್ರಿಗೆ ಭಯ ಹುಡ್ಸೋದು, ಸ್ಪಾಟಿಂದ ಹೊರಟೋಗ್ಬಿಡ್ಲಿ ಅಂತ ಹೇಳಿ. ಒಂಥರ 2 ತರ ಕಷ್ಟ ಕೊಡ್ತಲ್ಲ ಪಾಪ ರೈತರುಗಳಿಗೆ. ನಮ್ಗಳಿಗೆ ಇಲ್ಲಿ ಬಾಳೆ ಬೆಳೆಯೋದಿಕ್ಕಾಗಲ್ಲ. ಈ ತರ ಒಂದ್ ಕಡೆ ಹಂದಿ ಕಾಟ, ಇನ್ನೊಂದ್ ಕಡೆ ನೋಡಿದ್ರೆ ಈ ತರ ಟೈಗರು, ಇನ್ನೊಂದ್ ಕಡೆ ಎಲಿಫೆಂಟು. ಹಿಂಗಾದ್ರೆ ಯಾವ ತರ ನಾವು ರೈತರು ಬದುಕೋದು? ದಯವಿಟ್ಟು ನಮ್ಗೆ ದಯಾಮರಣ ಕೊಡ್ಸ್ಬಿಡಿ ನಿಮ್ ಕಡೆಯಿಂದ ಬೇಕಾದ್ರೆ. ಅಷ್ಟೊಂದು ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮ ಗ್ರಾಮಸ್ಥರು ಇಲ್ಲಿ, ಅಕ್ಕಪಕ್ಕದ ರೈತರು ನಾವು ಬದುಕಲಿಕ್ಕೆ. 10 ದಿನ ಆಗಿದೆ ಟೈಗರು ಅಟ್ಯಾಕ್ ಆಗಿ, ಕಿಲ್ ಆಗಿ. ಈಗ ಮತ್ತಿವಾಗ ಇದೇ ತರ ಸಮಸ್ಯೆ ಆಗಿ ಇವತ್ತೊಂದು ಟೈಗರ್ ಬೈಟ್ ಮಾಡಿ ಮ್ಯಾನ್ ಕಿಲ್ ಆಗಿದೆ. ಇದು ಎಷ್ಟು ಮಟ್ಟ ನಿರ್ಲಕ್ಷ್ಯ ಇರ್ಬೋದು ಆ ಪ್ರಭಾಕರನ್ ಅವ್ರದ್ದು? 12 ಗಂಟೆಯಲ್ಲಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ, ಇನ್ನು ಮುಂದೆ ಈ ತರ ಆಗ್ಬಾರ್ದು ಅಂತ ಹೇಳಿ. ಅಷ್ಟ ಆದ್ರೂ ಕೂಡ ತಮ್ಗೆ ಏನು ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅನ್ಸುತ್ತೆ. ಹಂಗಾದ್ರೆ ಸಾಹೇಬ್ರು ನಿಜವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರು ಸ್ಪಂದಿಸ್ತಿದ್ದಾರೆ. ಅಕ್ಕಪಕ್ಕದ MLAಗಳು ನಮ್ಮ ದರ್ಶನ್ ಧ್ರುವನಾರಾಯಣ ಅವರು ಸ್ಪಂದಿಸ್ತಾರೆ, ಮತ್ತೆ ಅನಿಲ್ ಚಿಕ್ಕಮೋದ್ ಅವರು ಸ್ಪಂದಿಸ್ತಾರೆ, ಈ ಕಡೆ ಗಣೇಶ್ ಪ್ರಸಾದ್ ಅವರು ಸ್ಪಂದಿಸ್ತಾರೆ. ಆದ್ರೆ ಇಲ್ಲಿರ್ತಕ್ಕಂತ ಅಡ್ಮಿನಿಸ್ಟ್ರೇಟಿವ್ CF ಏನಿದ್ದಾರೆ, ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಏನಿದ್ದಾರೆ ಬಂಡೀಪುರ ಡಿವಿಷನ್, ಇವ್ರುಗಳ ನಿರ್ಲಕ್ಷ್ಯದಿಂದ ಇವರು ಅಕ್ರಮವಾಗಿ ಮಾಡ್ತಿರ್ತಕ್ಕಂಥ ಕೆಲವೊಂದು ಕಾಮಗಾರಿ, ಗ್ರಾಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಒಂದೊಂದು ಡಿವಿಷನ್ಗೆ ಇವರು 2 ರಿಂದ 3 ಕೋಟಿ ಫಂಡ್ ಕೊಡ್ತಾರೆ. ಅದಕ್ಕೋಸ್ಕರ ಇವರು ಲಂಚ ಹೊಡೆಯೋದಿಕ್ಕೆ, ಇವರು ಕಮಿಷನ್ ಹೊಡೆಯೋದಿಕ್ಕೆ ಇವರು ಕೆಲಸ ಮಾಡ್ತಾರೆ. ಇವರು ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡಲ್ಲ. ಗಮನದಲ್ಲೂ ಇದೆಯಾ ಈಗ ಇದನ್ನು ಉಸ್ತುವಾರಿ ಸಚಿವರ ಗಮನದಲ್ಲಿ, ಉಸ್ತುವಾರಿ ಸಚಿವರ ಗಮನದಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಖಂಡ್ರೆ ಸಾಹೇಬ್ರು ಇದೇ ಸರಗೂರಲ್ಲಿ ಅವರೇ, ಈ ಸ್ಪಾಟ್ ಇಂದ 20 ಕಿಲೋಮೀಟರ್ ಅಲ್ಲಿ ಒಂದು JSS ಅವ್ರದ್ದು, ಸ್ವಾಮೀಜಿ ಅವ್ರದ್ದು ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಇದ್ರು ಅವರೇ ಪಾಪ ನಿರ್ದೇಶನ ಕೊಟ್ಟು. ಈಗ ಅನಿಲ್ ಚಿಕ್ಕಮದು ಸಾಹೇಬ್ರು ವಿಸಿಟ್ ಮಾಡಿದ್ದಾರೆ. ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಒಬ್ಬ RFO ಬಂದಿಲ್ಲ, DRFO ಬಂದಿಲ್ಲ, ACF ಬಂದಿಲ್ಲ. ಈ ತರ ಸಮಸ್ಯೆ ಆದ್ರೆ ರೈತರಿಗೆ ಸ್ಪಂದಿಸೋದು ಯಾರು? ಕರೆಕ್ಟ್, ನಿಜ. ಆಯ್ತಾ ಮೇಡಮ್? ಇನ್ನೊಂದು ವಿಚಾರ, ಮೊನ್ನೆ ಟೈಗರ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಬಡಗಲ್ಪುರ ರೈತರ ಮೇಲೆ ಇದೇ ವಿವೇಕ್ RFO ಕೇಸ್ ಮಾಡಿಸಿದ್ದಾರೆ, FIR ಮಾಡಿಸಿದ್ದಾರೆ. ಇವ್ರು ರೈತರು ಇವ್ರಿಗೆ ಸ್ಪಂದಿಸ್ತಾರೆ. ಅಧಿಕಾರಿಗಳು ಯಾವ ತರ ಇರಬೇಕು? ಪಾಪ ಫಾರ್ಮರ್ಸ್ ಮೇಲೆ ಕೇಸ್ ಮಾಡಿಸಿದ್ದಾರೆ ಇವ್ರು RFO ವಿವೇಕ್. ಈ ತರ ಮಾಡಿದ್ರೆ ಪಾಪ ರೈತರುಗಳು ನಾವ್ ಹೆಂಗ್ ಬದುಕೋದು? ಈಗ ನೋಡಿ, ಈಗ ಇವ್ರು ಹೇಳ್ತಾರೆ ಸಂಘರ್ಷಗಳು ಇದು ಜನರಿಂದಾನೇ ಆಗೋದು, ಸಾರ್ವಜನಿಕರಿಂದ ಆಗೋದು, ರೈತರಿಂದಾನೇ ಆಗೋದು ಅಂತಾನೆ ಇವರುಗಳೇ ಹೇಳ್ತಾ ಇರುವಂತದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ. ಈಗ ಅದಕ್ಕೆ ಈಗ ಈ ತರ ಬರ್ತಾ ಇದೆ, ಹುಲಿಗಳು ಬರ್ತಾ ಇದೆ ಅಥವಾ ಈ ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಬಂದು ಏನಾಗಿದೆ ಅನ್ನೋದು ಗಮನಿಸ್ಬೇಕಲ್ಲ. ಹಿಂಗೆ ಪ್ರಾಣ ಹೋಗ್ತಾನೆ ಇದ್ರೆ ಆಮೇಲೆ ಬಂದು ಇವ್ರು ಏನ್ ಮಾಡೋದಕ್ಕೆ ಬರ್ತಾರೆ? ಆಮೇಲೆ ಬರ್ತಾರೆ ಮೇಡಮ್, ಸಮಜಾಯಿಸಿ ಕೊಡ್ತಾರೆ. ಇವ್ರು NTCA ರೂಲ್ ಪ್ರಕಾರ ಮ್ಯಾನ್ ಕಿಲ್ ಆದ್ರೆ 25 ಲಕ್ಷ ಪರಿಹಾರ ಕೊಡಬೇಕು. ಯಾರಿದ್ರು ಇಲ್ಲದೆ ಇದ್ರು ಕೊಡ್ತಾರೆ ಪರಿಹಾರನ. ಆದ್ರೆ ಇಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ಭೇಟಿ ಕೊಡ್ಬೇಕು. ಆ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. CF ಗೈಡ್ಲೈನ್ಸ್ ಮಾಡಬೇಕು, ಡೈರೆಕ್ಷನ್ ಕೊಡಬೇಕು ಕನ್ಸರ್ವೇಟ್ರು. ಈಗ ನಾನು APCCF ಮನೋಜ್ ಕುಮಾರ್ ತ್ರಿಪಾಠಿ ಅವ್ರ ಜೊತೆ ಮಾತನಾಡಿದ್ದೀನಿ. CF ನ ಕಳಿಸ್ತೀನಿ ಅಂತ ಹೇಳಿದ್ರು. 2 ಅವರ್ ಆಯ್ತು, CF ಬಂದಿಲ್ಲ. ಹೋಗ್ಲಿ RFO ಆಗ್ಲಿ ಮತ್ತೆ ACF ಪರಮೇಶ್ ಆಗ್ಲಿ ಸ್ಪಾಟ್ಗೆ ಬಂದಿಲ್ಲ. ಅಧಿಕಾರಿಗಳು ಒಬ್ರು ಬಂದಿಲ್ಲ. ಉಲ್ಲಳ್ಳಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ಮಾತ್ರ ಬಂದಿದ್ದಾರೆ ಅಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿಲ್ಲ.
ಇವ್ರೇನ್ ಮಾಡ್ತಾರೆ, ಫಾರ್ಮರ್ಸ್ ಮೇಲೆ ಇಲ್ಲ ಸಲ್ಲದ ಕೇಸ್ಗಳು ಹಾಕೋದು, ಭಯ ಭೀತಿ ಪಡಿಸೋದು, ಎದುರಿಸೋದು ಫಾರ್ಮರ್ಸ್ನ. ಇಂಥ ಸಂದರ್ಭದಲ್ಲಿ ಇವರು ಬೇರೆ ತರ ರೂಡ್ ಆಗಿ ಬಿಹೇವ್ ಮಾಡಬಾರ್ದು ಅಂತ. ಏನು ಮಾಡೋಕ್ಕಾಗಲ್ಲ ಮೇಡಮ್, ಕುಟುಂಬ ದುಃಖದಲ್ಲಿ ಇರ್ತದೆ, ಪ್ರಾಣ ಹೋಗಿರ್ತದೆ, ಅವ್ರ ಅಣ್ಣನ ತಮ್ಮಂದು ರಿಯಾಕ್ಟ್ ಆಗೇ ಆಗುತ್ತದು. ಇದೇನು ಹೊಸದಲ್ಲ ಇದು. ಈ ತರ ರಿಯಾಕ್ಟ್ ಮಾಡೋಂಥ ಸಂದರ್ಭದಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ಹೇಳಿ ಒಬ್ರು ACF ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಇದೇ ವಿವೇಕು ಸತೀಶ್ ACF ಅಂತ ಹೇಳಿ. ಬಡಲ್ಪುರದಲ್ಲಿ ಇದೇ ತರ ಸಮಸ್ಯೆ ಆದಾಗ ಸ್ವಲ್ಪ ಘರ್ಷಣೆಗಳಾಗಿದೆ. ಈ RFಗೂ ಅಲ್ಲಿಂದ ಫಾರ್ಮರ್ಸ್ಗೂ ತಿಕ್ಕಾಟ್ಗಳಾಗಿದೆ, ಸ್ವಲ್ಪ ತಳ್ಳಾಟ ಎಳೆದಾಟ ಆಗಿದೆ ಅಂತ ಸಂದರ್ಭದಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದೀರಿ ಈಗ? ಖಂಡಿತ ಮೇಡಮ್, ಒಬ್ರು ಬಂದಿಲ್ಲ. ತಾವು ಇದನ್ನ ನ್ಯೂಸ್ ಮಾಡಿ ನೀವು ಅವ್ರ ಗಮನಕ್ಕೆ, ಅರಣ್ಯ ಸಚಿವರಿಗೆ ಮತ್ತೆ ಸಂಬಂಧಪಟ್ಟ ಡೈರೆಕ್ಟರ್ಗಳಿಗೆ PCCF ಅವ್ರ ಗಮನಕ್ಕೆ ತಂದು ನೀವು ಸಮಸ್ಯೆನ ಬಗೆಹರಿಸಬೇಕು ಮೇಡಮ್. ಈಗ ನೀವೆಲ್ಲ ಮೊನ್ನೆ ಮನವಿ ಮಾಡಿದ್ರಲ್ಲ, ಈಗ ಹಿಂಗಿಂಗ್ ಇದೆ, ಬರ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ ನಮ್ಗೆ ಇಲ್ಲಿ ಅಂತ ಹೇಳಿ, ಏನ್ ಹೇಳಿದ್ರು ಆಗ ಅಧಿಕಾರಿಗಳು? ಹೇಳಿದ್ರು ನಾವು ಅಟ್ಲೀಸ್ಟ್ ಬರ್ತೀವಿ ಅಂತ ಹೇಳಿದ್ರು, ಫೋನ್ ಎತ್ತಾ ಇಲ್ಲ ಇವರು. ಫೋನ್ ತೆಗಿತಾ ಇಲ್ಲ, ಯಾವ್ದು ಫೋನ್ ಸಂಪರ್ಕಿಸ್ತಾ ಇಲ್ಲ. ಯಾವ್ದು ಹೋಗ್ಲಿ, ಇನ್ನೊಂದಷ್ಟು ಬಲಿ ಆಗ್ಲಿ ಅಂತಾನೆ ಕಾಯ್ತಾ ಇದಾರೆ ಏನೋ. ಹೌದು ಮೇಡಮ್, ಹೌದು. ಇವ್ರದ್ದು ಎಲ್ಲ ನಿರ್ಲಕ್ಷ್ಯ ಮೇಡಮ್. ನೋಡಿ, ಈಗ 11-11:15 ಕಿಲ್ ಆಗಿರೋದು. ಇದುವರೆಗೂ ಒಬ್ಬ ನುಗು ರೇಂಜ್, ಇಲ್ಲಿಂದ 2-2.5 ಕಿಲೋಮೀಟರ್ ನುಗು ರೇಂಜ್ ಇದೆ, ರೇಂಜ್ ಫಾರೆಸ್ಟ್ ಆಫೀಸ್ ಇದೆ. ಅಲ್ಲಿಂದ ಒಬ್ಬ ಸೌಜನ್ಯಕ್ಕಾದ್ರೂ ಒಬ್ಬ ಅಧಿಕಾರಿ ಬಂದಿಲ್ಲ. ಸೌಜನ್ಯಕ್ಕೆ ಮೇಡಮ್ ಅವರೇ ನಮ್ಮ ಪರಿಹಾರ ಕೊಡ್ಬೇಕಾಗಿಲ್ಲ, ಇನ್ನೊಂದು ಕೊಡ್ಬೇಕಾಗಿಲ್ಲ, ಅದು ಗೈಡ್ಲೈನ್ಸ್ ಇದೆ, ಅದು ಆಗುತ್ತೆ, ಅದು ಮುಂದೆ ಆಗುತ್ತೆ ಮೇಡಮ್. ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೇಕು ಅನ್ಕೊಂಡಿದೀವಿ. ನಾವು ಹಿಂಗಾಗಿರೋಂಥ ಸಂದರ್ಭದಲ್ಲಿ ನಾವು ದನ ಮೇಯಿಸ್ತಾ ಇದ್ದಿದ್ದ ಇವರು, ಹೇಗೆ ಇವ್ರ ಬಗ್ಗೆ? ಇಲ್ಲ, ದನ ಮೇಯಿಸ್ತಾ ಇರ್ಲಿಲ್ಲ. ನಮ್ದು ಇದೇ ತೋಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲೊಂದು ನದಿ ಇದೆ, ಹಳ್ಳ ಇದೆ, ಅಲ್ಲಿ ತುಂಬಾ ಪೊದೆ ಎಲ್ಲ ಇದೆ, ಅಲ್ಲೆಲ್ಲ ಮರಗಳೆಲ್ಲ ಬೆಳ್ಕೊಂಡಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮೆಳಗಳನ್ನ ಸೆತ್ತನ ಕೆಳದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಟೈಗರ್ ಅಟ್ಯಾಕ್ ಮಾಡಿದೆ ಅವ್ರಿಗೆ. ಅಲ್ಲಿ 3 ಜನ ಇರ್ತಾರೆ, ಇನ್ನಿಬ್ರು ಒದಗ್ ಬಿಡ್ತಾರೆ ಪಾಪ. ಇವ್ರು ಟೈಗರ್ ಕಿಲ್ ಮಾಡಿ ಅವ್ರನ್ನ ತಿಂತಿದ್ದೆ. ಅದು ಫೋಟೋದಲ್ಲಿ ತಾವು ಗಮನಿಸಿರ್ತೀರ ಪಾಪ. ರಾಜ್ಯದ ಜನತೆಗೆ ತೋರಿಸಿ ಪಾಪ. ನಮ್ CF ಪ್ರಭಾಕರ ನೋಡ್ಲಿ, PCCF ಮನೋಜ್ ಕುಮಾರ್ ತ್ರಿಪಾಠಿ ನೋಡ್ಲಿ, ಅಲ್ಲಿ ಕುತ್ಕೊಂಡು ಗೈಡ್ಲೈನ್ಸ್ ಮಾಡೋದಲ್ಲ, ಸ್ಪಾಟ್ಗೆ ಬರ್ಬೇಕು ಅವರು. ಆ ಮನುಷ್ಯನ ತಿಂತಿದೆ ಮೇಡಮ್, ಅದು ಹುಲಿ ತಿಂತಾ ಇದೆ. ನೋಡಿ, ಒಂದ್ಸಲ ರುಚಿ ಸಿಕ್ಕಿದ್ರೆ ಮತ್ತೆ ಇನ್ನು ಬದುಕೋದು ಹೆಂಗೆ ಅಲ್ಲಿ ಅಂತ ಹೇಳಿ ಕಷ್ಟ ಇದೆ ಮೇಡಮ್, ತುಂಬಾ ಕಷ್ಟ ಇದೆ. ಈ ಭಾಗದಲ್ಲಿ ರೈತರು ಅಗ್ರಿಕಲ್ಚರ್ ಮಾಡೋದು, ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಇದೆ. ಅದು ಈ ರೇಂಜ್ ಇಂದ 2-2.5 ಕಿಲೋಮೀಟರ್ ಇದೆ, ಸೆಂಟ್ರಲ್ ಇದೆ ಇದು ತೋಟ. ಪಕ್ಕದಲ್ಲಿ ಯಾವ್ದು ರೇಂಜ್ ಇಲ್ಲ, ಯಾವುದೇ ಫಾರೆಸ್ಟ್ ಇಲ್ಲ. ಇದು ಇಲ್ಲಿಂದ 2-2.5 ಕಿಲೋಮೀಟರ್ ಹೋಗ್ಬೇಕು. ಅಂತ ಜಾಗದಲ್ಲಿ ಈ ತರ ಟೈಗರ್ ಬೈಟ್ ಆಯ್ತಿದೆ ಅಂತಂದ್ರೆ ಈ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾರೆ? ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ನಾವು ಕೇಳ್ತಾ ಇರುವಂತದ್ದು. ಅರಣ್ಯ ಸಚಿವರ ಗಮನಕ್ಕೂ ಕೂಡ ಇದನ್ನ ತರ್ತೀವಿ, ಇದನ್ನ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಧು ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.